ಸೇರ್ಕೊಂಡು ಒಂದು ಬಿರಿಯಾನಿ ಅಂಗಡಿ ಓಪನ್ ಮಾಡಿದ್ದೀನಿ. ನಮಸ್ಕಾರ, HR ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ರಾಜು ಹೊಸಕೋಟೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಟೋಲ್ ಪ್ಲಾಜಾ ಸಮೀಪ ಇಂದು ಹೊಸದಾಗಿ ಆರಂಭಗೊಂಡಿರುವ ಹೈವೇ ಬಿರಿಯಾನಿ ಹೋಟೆಲ್ ಅನ್ನು ಕನ್ನಡದ ಚಿತ್ರರಂಗದ ಖ್ಯಾತ ನಟ ಧ್ರುವ ಸರ್ಜಾ ಉದ್ಘಾಟನೆಯನ್ನ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಾವಿರಾರು ಅಭಿಮಾನಿಗಳು ಧ್ರುವ ಸರ್ಜಾ ಅವರನ್ನು ನೋಡಲು ಹಾಗೂ ಹೈವೇ ಬಿರಿಯಾನಿ ಹೋಟೆಲ್ ಅನ್ನು ನೋಡಲು ಆಗಮಿಸಿದರು. ಇದೇ ಸಂದರ್ಭದಲ್ಲಿ ನಟ ಧ್ರುವ ಸರ್ಜಾ ಅವರು ಮಾತನಾಡಿ, ಹೆದ್ದಾರಿ ಪ್ರಯಾಣಿಕರಿಗೆ ಉತ್ತಮ ಗುಣಮಟ್ಟದ ಆಹಾರ ಮತ್ತು ಸೇವೆ ಒದಗಿಸುವ ಉದ್ದೇಶದಿಂದ ಹೋಟೆಲ್ ಆರಂಭಿಸಿರುವುದು ಸಂತಸ ತಂದಿದೆ ಹಾಗೂ ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಅಥವಾ ಡಾಲ್ಡಾ ಅನ್ನು ಬಳಸದೆ ನೈಸರ್ಗಿಕವಾದ ಗುಣಮಟ್ಟದ ಆಹಾರ ಪದಾರ್ಥಗಳು, ಅಡಿಗೆ ಎಣ್ಣೆ ಇತರಗಳನ್ನು ಬಳಸಿ ಹೋಟೆಲ್ ತಯಾರಿಸಿರುವುದು ಸಂತಸ ತಂದಿದೆ ಎಂದು ಹೈವೇ ಬಿರಿಯಾನಿ ಹೋಟೆಲ್ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಹೊಸಕೋಟೆ ಸುತ್ತಮುತ್ತಲಿನ ನಾಗರಿಕರು, ಸಾರ್ವಜನಿಕರು, ಗಣ್ಯರು ಹಾಗೂ ಹೋಟೆಲ್ ಮಾಲೀಕರಾದ ಕೃಷ್ಣಮೂರ್ತಿ, ಮುರಳಿ ಮತ್ತು ಅವರ ಸ್ನೇಹಿತರು, ಅಪಾರವಾದಂತಹ ಬೆಂಬಲಿಗರು ಈ ಒಂದು ಹೋಟೆಲ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ಸ್ನೇಹಿತರೆಲ್ಲರೂ ಸೇರ್ಕೊಂಡು ಒಂದು ಬಿರಿಯಾನಿ ಅಂಗಡಿ ಓಪನ್ ಮಾಡಿದ್ರು. ಹೈವೇ ಬಿರಿಯಾನಿ ಅಂತ ನಮ್ಮ ಹೊಸಕೋಟೆ ಟೋಲ್ ದಾಟಿದ ತಕ್ಷಣ ನಿಮಗೆ ಸಿಗುತ್ತೆ. ಐ ವಾಸ್ ವೆರಿ ಪರ್ಟಿಕ್ಯುಲರ್. ನಾನು ಓಪನ್ ಮಾಡಬೇಕು, ಓಕೆ, ಬಟ್ ಇಲ್ಲಿ ನೀವು ಡಾಲ್ಡಾ ಹಾಕೋದು ಅಥವಾ ಕಲರ್ಸ್ ಹಾಕೋದು ಅಥವಾ ಈ ಟೇಸ್ಟ್ಗೋಸ್ಕರ ಏನೋ ಹಾಕಲ್ಲ ಅಂದ್ರೆ ಮಾತ್ರ ಬರೋದು ಅಂತ ಹೇಳಿದೆ. ಅವ್ರು ಆ ತರ ಎಲ್ಲ ಏನು ಮಾಡಲ್ಲ ಅಂತ ಹೇಳಿದ್ರೆ ಎದುರುಗಡೆನೆ ಅವ್ರದ್ದು ಇನ್ನೊಂದು ಬ್ರಾಂಚ್ ಇತ್ತು. ಸೊ ಇದು ಹೊಸದಾಗಿ ಓಪನ್ ಮಾಡ್ತಾ ಇದ್ರೆ, ಸೊ ಇವನ್ ದೇ ಆರ್ ರೆಸ್ಪಾನ್ಸಿಬಲ್. ಬನ್ನಿ ಎಲ್ಲರೂ, ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಟೇಸ್ಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಬಂದು ತೋರಿಸ್ತಾ ಇರೋದಕ್ಕೆ ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಮೂಲವರೆಗೂ ಅಂಡ್ ಆಲ್ಸೋ ನಮ್ಮ ಕೃಷ್ಣಮೂರ್ತಿ ಸರ್ಗೆ, ಇಡೀ ಎಂಟೈರ್ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನಾಡಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸೊ ಮಚ್. ಜಯ